Good morning my dear students. Last class ಅಲ್ಲಿ ಪ್ರೊಸೀಜರ್ ಆಫ್ ಇಶ್ಯೂ ಆಫ್ ದಿ ಶೇರ್ಸ್ ಯಾವ ರೀತಿ ಪ್ರೊಸೀಜರ್ಸ್ಗಳನ್ನು ಮಾಡ್ತೀವಿ, ಶೇರ್ಸ್ಗಳನ್ನು ಇಶ್ಯೂ ಮಾಡಬೇಕು ಅಂದರೆ ಕಂಪ್ನಿಯವರು ಜನರಿಗೆ ಶೇರ್ಸ್ಗಳನ್ನು ಕೊಡಬೇಕು ಅಂದರೆ ಯಾವ್ಯಾವ ಟೈಪಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಬಂದಿದ್ವಿ. ಸೊ ಫಸ್ಟ್ ಒನ್ ಇಸ್ ಅ ಪ್ರೊಸೀಜರ್ ಬಂದು ಫಸ್ಟ್ ಒನ್ ಏನು ಮಾಡ್ತಾರೆ ಅಲ್ಲಿ ಇಶ್ಯೂ ಆಫ್ ದಿ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡ್ತಾರೆ ಅಲಾಂಗ್ ವಿತ್ ಅಪ್ಲಿಕೇಶನ್. ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಅಪ್ಲಿಕೇಶನ್ ಮನಿ ರಿಸೀವ್ಡ್, ಅಪ್ಲಿಕೇಶನ್ ಅಮೌಂಟ್ ಎಷ್ಟಿರುತ್ತೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಸ್ಟೇಜಲ್ಲಿ ಅಲಾಟ್ಮೆಂಟ್ ಆಫ್ ದಿ ಶೇರ್ಸ್. ಸೊ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಅದಕ್ಕೆ ಶೇರ್ಸ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ದೆನ್ ಫೈನಲ್ ಸ್ಟೇಜ್ ಇಸ್ ಕಾಲ್ಸ್ ಆಫ್ ಶೇರ್ಸ್. ಸೊ ಕಾಲ್ಸ್ ಆಫ್ ಶೇರ್ಸಲ್ಲಿ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಅಂತ ಹೇಳ್ಬಿಟ್ಟು 3 ಸ್ಟೇಜಸ್ ಬರುತ್ತೆ. ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡ್ರೆ ಪ್ರೊಸೀಜರ್ ಆಫ್ ಇಶ್ಯೂ ಆಫ್ ದಿ ಶೇರ್ಸ್, ಯಾವ ರೀತಿ ನಾವು ಶೇರ್ಸನ್ನು ಇಶ್ಯೂ ಮಾಡಬೇಕು ಅನ್ನೋ ಪ್ರೊಸೀಜರ್ಸು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನಂತ ನೋಡಿದ್ವಿ, ಇಶ್ಯೂ ಆಫ್ ದಿ ಶೇರ್ಸ್ ಆ್ಯಂಡ್ ಡಿಫ್ರೆಂಟ್ ಸ್ಟೇಜಸ್. ಸೊ ಡಿಫ್ರೆಂಟ್ ಸ್ಟೇಜಸ್ಗಳಲ್ಲಿ ಏನು ಮಾಡ್ತಾರೆ, ಶೇರ್ಸ್ಗಳನ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದಟ್ ಫಸ್ಟ್ ಒನ್ ಈಸ್ ಇಶ್ಯೂ ಆಫ್ ದಿ ಶೇರ್ಸ್ ಅಟ್ ಎ ಪಾರ್ ವ್ಯಾಲ್ಯೂ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಶ್ಯೂ ಆಫ್ ದಿ ಶೇರ್ಸ್ ಅಟ್ ಎ ಪ್ರೀಮಿಯಮ್, ಆ್ಯಂಡ್ ಥರ್ಡ್ ಒನ್ ಈಸ್ ಇಶ್ಯೂ ಆಫ್ ದಿ ಶೇರ್ಸ್ ಅಟ್ ಎ ಡಿಸ್ಕೌಂಟ್ ವ್ಯಾಲ್ಯೂ. ಸೊ ಅಲ್ಲಿ ಏನಾಯ್ತು, 3 ಸ್ಟೇಜಸಲ್ಲಿ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವೇನಂತ ನೋಡಿದ್ವಿ, ಇಶ್ಯೂ ಆಫ್ ದಿ ಶೇರ್ಸ್ ಅಟ್ ಎ ಪಾರ್ ವ್ಯಾಲ್ಯೂ ಮೀನಿಂಗ್ ಆ್ಯಂಡ್ ಜರ್ನಲ್ ಎಂಟ್ರೀಸನ್ನು ನೋಡ್ತಾ ಬಂದಿದ್ವಿ. ಲಾಸ್ಟ್ ಕ್ಲಾಸಲ್ಲಿದೆ, ನೋಡ್ಕೊಳ್ರಿ. ಜರ್ನಲ್ ಎಂಟ್ರೀಸ್ ನೋಡಿಕೊಂಡ್ರೆ ನಾನು ಇವತ್ತು ಮಾಡ್ತಾ ಇರೋ ಪ್ರಾಬ್ಲಮ್ ನಿಮಗೆ ಅರ್ಥ ಆಗುತ್ತೆ. ಸೊ ಇಶ್ಯೂ ಆಫ್ ದಿ ಶೇರ್ಸ್ ಅಟ್ ಎ ಪಾರಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, ಯಾವ ಟೈಮ್ ನಾವು ಅದನ್ನು ಮಾಡಬೇಕು, ಅದು 6 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಸೊ 6 ಮಾರ್ಕ್ಸಲ್ಲಿ 1 ಕ್ವಶನ್ ಬರುತ್ತೆ ನಿಮಗೆ. ಸೊ ಆ ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಕ್ವಶನ್ ನಂಬರ್ 23 ಇಶ್ಯೂ ಆಫ್ ದಿ ಶೇರ್ಸ್ ಅಟ್ ಎ ಪಾರ್ ವ್ಯಾಲ್ಯೂ ಕೇಸ್ ಮೇಲೆ, ಸ್ಟೇಜಸ್ ಮೇಲೆ 1 ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಕಡೆ ಇದ್ದರೆ, ಅಂದರೆ ಹಾವೇರಿ ಡಿಸ್ಟ್ರಿಕ್ಟ್ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಆ ಕ್ವಶನ್ ಪೇಪರಲ್ಲಿ ಏನಾದರೂ ನಿಮ್ಮ ಕಡೆ ಇದ್ದರೆ ಅದನ್ನ ನೋಡ್ಕೊಳ್ಳಿ. ಇನ್ ಕೇಸ್ ಯಾರ ಕಡೆ ಕ್ವಶನ್ ಪೇಪರ್ ಇಲ್ಲ ಅವ್ರು ಏನು ಮಾಡಬೇಕು, ಇಲ್ಲಿ ಬೋರ್ಡ್ ಮೇಲೆ ನಾನು ಕ್ವಶನ್ ಬರೆದಿದ್ದೇನೆ ಅದನ್ನು ಬರ್ಕೊಂಡ್ಬಿಟ್ಟು ಆನ್ಸರನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಹಾವೇರಿ ಡಿಸ್ಟ್ರಿಕ್ಟ್ ಇದು ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಒನ್. ಸೊ ಈ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸಲ್ಲಿ ಅಂದರೆ ಸೆಕ್ಷನ್ ಸಿ ಅಲ್ಲಿ 6 ಮಾರ್ಕ್ಸ್ಗೆ ಕಂಪಲ್ಸರಿ ಒಂದು ಶೇರ್ ಕ್ಯಾಪಿಟಲ್ ಮೇಲೆ ಕ್ವಶನ್ ಇದ್ದೇ ಇದೆ. ಸೊ ಈ ಪೇಪರಲ್ಲಿ ಏನು ಮಾಡಿದ್ರೆ 23rd ಕ್ವಶನನ್ನು ಕೊಟ್ಟಿದ್ದಾರೆ. ಸೊ 23rd ಕ್ವಶನ್ 6 ಮಾರ್ಕ್ಸಲ್ಲಿ 1 ಕ್ವಶನ್ ಇದೆ. ಸೊ ಕ್ವಶನ್ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಸಾನ್ವಿ ಕಂಪನಿ ಲಿಮಿಟೆಡ್ ಇಶ್ಯೂಡ್ 35,000 ಶೇರ್ಸ್ ಆಫ್ ₹10 ಈಚ್. ಸೊ ಸಾನ್ವಿ ಕಂಪನಿಯವರು ಏನು ಮಾಡ್ತಿದ್ದಾರೆ, 35,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಶೇರ್ ವ್ಯಾಲ್ಯೂಗೆ 10 rupees ಅಂತ ಹೇಳಿದ್ದಾರೆ. ಟೋಟಲ್ ನಂಬರ್ ಆಫ್ ಶೇರ್ಸ್ 35,000. ಒಂದು ಶೇರ್ ವ್ಯಾಲ್ಯೂ ಪರ್ ಶೇರ್ ರುಪಿ ಈಸ್ 10 rupees. ಒಂದು ಶೇರ್ಗೆ 10 rupees ಆಗಿದೆ. ದೆನ್ ದ ಅಮೌಂಟ್ ಪೇಯಬಲ್ ವಾಸ್ ಆಸ್ ಫಾಲೋಸ್. ಸೊ ಆ ಟೋಟಲ್ 10 rupees ಇದೆ ಅಲ್ಲ, ಅದರಲ್ಲಿ ಯಾವ್ಯಾವ ಸ್ಟೇಜಲ್ಲಿ, ಈಗ ಪ್ರೊಸೀಜರ್ಸ್ ಅಂತ ಹೇಳಿದ್ವಿ, ಪ್ರಾಸ್ಪೆಕ್ಟಸ್ ಇಶ್ಯೂ ಆಗುತ್ತೆ, ಅಪ್ಲಿಕೇಶನ್ ಮನಿ ಕಲೆಕ್ಟ್ ಆಗುತ್ತೆ, ದೆನ್ ಅಲಾಟ್ಮೆಂಟ್ ಆಫ್ ದಿ ಶೇರ್ಸ್, ದೆನ್ ಫಸ್ಟ್ ಕಾಲ್ ಆ್ಯಂಡ್ ಫೈನಲ್ ಕಾಲ್ ಕಾಲ್ಸ್ ಮನಿ ರಿಸೀವ್. ಸೊ ಇಷ್ಟು ಸ್ಟೇಜಸ್ಸಲ್ಲೂ ಆ 10 rupees ಫುಲ್ ಕಂಪ್ಲೀಟ್ ಆಗಿ ರಿಸೀವ್ ಮಾಡ್ಕೊಳ್ತಾರೆ. ಯಾರು, ಕಂಪ್ನಿಯವರು ಪಬ್ಲಿಕ್ಕಿಂದ ತಗೊಳ್ತಾರೆ. ಯಾರು ಶೇರ್ಸನ್ನು ಪರ್ಚೇಸ್ ಮಾಡ್ತಾರಲ್ಲ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ಳುವಂಥ ಮನಿ ಆಗಿರುತ್ತೆ. ಸೊ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಅಮೌಂಟನ್ನು ಅವ್ರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡ್ತಾರೆ. ನೆಕ್ಸ್ಟ್ ಲೈನಲ್ಲಿ ನೋಡಿ, ₹2 ಆನ್ ಅಪ್ಲಿಕೇಶನ್, ₹5 ಆನ್ ಅಲಾಟ್ಮೆಂಟ್, ದೆನ್ ₹3 ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ಏನಂತ ಹೇಳ್ತಿದ್ದಾರೆ, ಅಪ್ಲಿಕೇಶನ್ ಸ್ಟೇಜಲ್ಲಿ 1 ಶೇರ್ಗೆ ₹2 ಅಂತ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲಾಟ್ಮೆಂಟ್ ಸ್ಟೇಜಲ್ಲಿ 1 ಶೇರ್ಗೆ ₹5 ಅಂತ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ದೆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ 1 ಶೇರ್ಸ್ಗೆ ₹3 ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಿಷ್ಟು ಆ್ಯಡ್ ಮಾಡ್ಕೊಂಡಾಗ 10 rupeesಗೆ ಈಕ್ವಲ್ ಆಗಬೇಕು. ಸೊ 10 rupeesಗೆ ಆ್ಯಸ್ ಇಟ್ ಈಸ್ ಫೇಸ್ ವ್ಯಾಲ್ಯೂಗೆ ಅದು ಈಕ್ವಲ್ ಆಯಿತು ಅಂದರೆ, ಸೊ ಎಕ್ಸಾಕ್ಟ್ ಫೇಸ್ ವ್ಯಾಲ್ಯೂಗೆ ಅದು ಈಕ್ವಲ್ ಅಂತ ಬಂದರೆ ಅದನ್ನ ಏನಂತ ಹೇಳ್ತೀವಿ, ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪಾರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ ಕೇಸ್ ಅಲ್ಲಿ ಟೋಟಲ್ ಮಾಡ್ಕೊಂಡಾಗ ಜಾಸ್ತಿ ಪ್ರೈಸ್ ಏನಾದರೂ ಬಂದರೆ, ಇನ್ಕ್ರೀಸಸ್ ಪ್ರೈಸ್ ಬಂದರೆ ಅದು ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಅಲ್ಲಿ ಇರುತ್ತೆ ಕ್ವಶನ್. ಇನ್ ಕೇಸ್ ಏನಾದರೂ ನಾವು ಟೋಟಲ್ ಮಾಡ್ಕೊಂಡಾಗ ಕಡಿಮೆ ಪ್ರೈಸ್ ಬಂದರೆ, ಕಡಿಮೆ ಅಮೌಂಟ್ ಏನಾದರೂ ಬಂದರೆ ಅದನ್ನು ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಡಿಸ್ಕೌಂಟ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಟೋಟಲ್ ಮಾಡ್ಕೊಳ್ರಿ, 10 rupees ಅದು ಈಕ್ವಲ್ ಆಗುತ್ತಾ ಇಲ್ಲ ಗೊತ್ತಾಗುತ್ತೆ. ಸೊ ಅಪ್ಲಿಕೇಶನ್ ₹2, ಅಲಾಟ್ಮೆಂಟ್ ₹5 ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ₹3. 2 + 5 7, 7 + 3 ಟೋಟಲ್ 10 rupees. ಸೊ ಟೋಟಲ್ 10 rupees ಇದೆ ಅಂದರೆ ಈ ಕ್ವಶನ್ ಇರೋದು ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪಾರ್ ವ್ಯಾಲ್ಯೂ ಇದೆ.
ಸೊ ಫೇಸ್ ವ್ಯಾಲ್ಯೂ ಏನಿದೆ ಅದಕ್ಕೆ ಅವರು ಇಶ್ಯೂವನ್ನು ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಪ್ರೈಸ್ ಏನು ಕಲೆಕ್ಟ್ ಮಾಡ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಇದು ಪ್ರೀಮಿಯಂ ಕ್ವಶನ್ ಕೊಟ್ಟಿಲ್ಲ, ಡಿಸ್ಕೌಂಟ್ ಅಲ್ಲೂ ಕೂಡ ಕ್ವಶನ್ ಇಲ್ಲ. ಸೊ ಹಾಗಾಗಿ ನಮಗೆ ಕೊಟ್ಟಿರೋದು ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪಾರ್ ವ್ಯಾಲ್ಯೂಬಲ್ ಇದೆ. ಸೊ 6 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ. ಸೊ ಆಲ್ರೆಡಿ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನು ನೋಡ್ತಾ ಬಂದಿದ್ದೀರಾ. ಸೊ ಅದೇ ಸೇಮ್ ಜರ್ನಲ್ ಎಂಟ್ರೀಸ್ ಅನ್ನ ಇಲ್ಲಿ ಪಾಸ್ ಮಾಡ್ತಾ ಹೋಗ್ತೀವಿ. ದೆನ್ ಆಲ್ ದಿ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂಡ್ ದ ಅಮೌಂಟ್ ವಾಸ್ ಫುಲ್ಲಿ ರಿಸೀವ್ಡ್. ಎಲ್ಲಾ ಸ್ಟೇಜಸ್ ಅಲ್ಲೂ ಅಮೌಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಫುಲ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ಯಾವುದು ಕೂಡ ಡ್ಯೂ ಇಲ್ಲ. ಸೊ ಡ್ಯೂ ಆರ್ ಬ್ಯಾಲೆನ್ಸಸ್ ಏನಾದ್ರು ಇದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತದೆ. ಕಾಲ್ಸ್ ಇನ್ ಅರಿಯರ್ಸ್, ಕಾಲ್ಸ್ ಇನ್ ಅಡ್ವಾನ್ಸಸ್ ಅಂತ ಹೇಳಿ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ನೋಡ್ತಾ ಹೋಗೋಣ. ಸೊ ಈ ಕೇಸಲ್ಲಿ ಯಾವುದೇ ರೀತಿ ಅಮೌಂಟ್ ಅನ್ನ ಡ್ಯೂ ಆಗಿ ಇಟ್ಕೊಂಡಿಲ್ಲ, ಎಲ್ಲ ಅಮೌಂಟ್ ಫುಲ್ ರಿಸೀವ್ ಮಾಡ್ಕೊಂಡಿದ್ದಾರೆ. ದೆನ್ ಪಾಸ್ ದಿ ನೆಸೆಸರಿ ಜರ್ನಲ್ ಎಂಟ್ರೀಸ್. ಸೊ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ ಅದನ್ನ ಪಾಸ್ ಮಾಡ್ತಾ ಹೋಗ್ಬೇಕು ನಮಗೆ. ಸೊ ಇಲ್ಲಿ ನೋಡ್ಕೊಳ್ರಿ, ಕ್ವಶನ್ ಅಲ್ಲಿ ಅಪ್ಲಿಕೇಶನ್ ಸ್ಟೇಜ್ ಇದೆ, ಅಲಾಟ್ಮೆಂಟ್ ಸ್ಟೇಜ್ ಇದೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಸ್ಟೇಜ್ ಇದೆ. ಸೊ ಎಲ್ಲಾ ಸ್ಟೇಜ್ಗೂ ಎರಡೆರಡು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಎರಡೆರಡು ಜರ್ನಲ್ ಎಂಟ್ರೀಸ್ ಅಂದ್ರೆ ಫಸ್ಟ್ ನಮಗೆ ಅಪ್ಲಿಕೇಶನ್ ಸ್ಟೇಜ್ ಬರುತ್ತೆ. ಸೊ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಎರಡು ಜರ್ನಲ್ ಎಂಟ್ರೀಸ್ ಬರಬೇಕು. ಸೊ ಒಂದು ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂಡ್ ಸೆಕೆಂಡ್ ಒನ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್. 2 ಜರ್ನಲ್ ಎಂಟ್ರೀಸ್ ಬರುತ್ತೆ. ಫಸ್ಟ್ ಎಂಟ್ರಿ ಅಪ್ಲಿಕೇಶನ್ ಮನಿ ರಿಸೀವ್ ತಗೊಂಡಿದ್ದು, ಸೆಕೆಂಡ್ ಎಂಟ್ರಿ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಕೊಟ್ಟಿದ್ದು. ದೆನ್ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಕೂಡ 2 ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕು. ಫಸ್ಟ್ ಒನ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂಡ್ ಅಲಾಟ್ಮೆಂಟ್ ಮನಿ ರಿಸೀವ್. ದೆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಕೂಡ ಎರಡು ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡ್ತೀವಿ. ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂಡ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್. ಟೋಟಲ್ 6 ಜರ್ನಲ್ ಎಂಟ್ರೀಸ್ ಬರಬೇಕು. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನೀವೇನು ಜರ್ನಲ್ ಎಂಟ್ರೀಸ್ ಬರ್ಕೊಂಡಿದ್ದೀರಲ್ಲ ಅದನ್ನ ನೋಡ್ತಾ ಬನ್ನಿ. ಸೊ ಜರ್ನಲ್ ಎಂಟ್ರೀಸ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಇದೆ. ಸೊ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಹೇಳಿದಾಗ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ದೆನ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಜರ್ನಲ್ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಅಲಾಟ್ಮೆಂಟ್ ಮನಿ ಡ್ಯೂ ಎಂಟ್ರಿ. ಸೊ ಸೆಕೆಂಡ್ ಜರ್ನಲ್ ಎಂಟ್ರಿ ಏನಿರುತ್ತಲ್ಲ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್, ಸೇಮ್ ಅದೇ ಜರ್ನಲ್ ಎಂಟ್ರಿ ಬರುತ್ತೆ. ಅಪ್ಲಿಕೇಶನ್ ಇರೋದನ್ನ ಅಲಾಟ್ಮೆಂಟ್ ಮಾಡ್ಕೋಬೇಕು. ಸೊ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ದೆನ್ ರಿಸೀವ್ಡ್ ಎಂಟ್ರಿ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ತಗೊಂಡಿರ್ತೀವಲ್ಲ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸೊ ರಿಸೀವ್ಡ್ ಅಂತ ಹೇಳಿದಾಗ ಎಲ್ಲಾ ಟೈಮಲ್ಲೂ ಬ್ಯಾಂಕ್ ಅಂತಾನೆ ಬರಬೇಕು. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ದೆನ್ ಸೇಮ್ ಜರ್ನಲ್ ಎಂಟ್ರಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಪಾಸ್ ಮಾಡ್ತೀವಿ. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಜರ್ನಲ್ ಎಂಟ್ರಿ share first and final call account data to share capital account. Then last one received entry bank account data to share first and final call account. Okay my dear student, ಇದೆಲ್ಲ ಎಂಟ್ರೀಸ್ ಗಳನ್ನ ನಾವು ಈಗ ಜರ್ನಲ್ ಫಾರ್ಮ್ಯಾಟ್ ಅಲ್ಲಿ ಶೋ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಪಿ ಅಲ್ಲಿ ಆಲ್ರೆಡಿ ನಮಗೆ ಜರ್ನಲ್ ಎಂಟ್ರೀಸ್ ಬಂದಿದೆ. ಸೊ ಅದೇ ಟೈಪ್ ಈಗ ಕಾಲಮ್ಸ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಯಾವ್ದು ಕಂಪನಿ ನೇಮ್ ಇದೆ ಅದನ್ನ ಹೆಡ್ ಲೈನ್ ಅಲ್ಲಿ ಹಾಕೊಳ್ತೀವಿ. ಇನ್ ದಿ ಬುಕ್ಸ್ ಆಫ್ Sony Company Limited. Under that journal entries. Journal entries. So already ಏನು ಗೊತ್ತಿದೆ journal entry columns ಏನೇನು ಬರುತ್ತೆ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. So first column date or serial number. ಸೊ ಕ್ವಶನ್ ಅಲ್ಲಿ ಡೇಟ್ ಅನ್ನ ಕೊಟ್ಟಿದ್ರೆ ಡೇಟ್ ಮೆನ್ಷನ್ ಮಾಡಿ. ಸೊ ಕ್ವಶನ್ ಅಲ್ಲಿ ಡೇಟ್ ಕೊಟ್ಟಿಲ್ಲ ಅಂದ್ರೆ ಸೀರಿಯಲ್ ನಂಬರ್ 1 2 3 4 5 ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಸೊ ಈ ಕ್ವಶನ್ ಅಲ್ಲಿ ಡೇಟ್ ಕೊಟ್ಟಿಲ್ಲ, ಹಾಗಾಗಿ ನಾನು ಸೀರಿಯಲ್ ನಂಬರ್ ಅಂತ ಕಾಲಮ್ ಹಾಕೊಳ್ತೀನಿ. ದೆನ್ ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಎಲ್ಲ ಜರ್ನಲ್ ಎಂಟ್ರೀಸ್ ಅನ್ನ ನಾವು ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಜರ್ನಲ್ ಎಂಟ್ರಿ ಕಾಲಮ್ ಅನ್ನ ಮೀನ್ಸ್ ಪರ್ಟಿಕ್ಯುಲರ್ ಕಾಲಮ್ ಅನ್ನ ಮಾಡ್ತಾ ಬರಬೇಕು. ದೆನ್ ಥರ್ಡ್ ಕಾಲಮ್ ಇಸ್ LF ಕಾಲಮ್. LF ಮೀನ್ಸ್ ಲೆಡ್ಜರ್ ಫೋಲಿಯೋ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ನೆಕ್ಸ್ಟ್ ನಾವು ಲೆಡ್ಜರ್ಗೆ ಪೋಸ್ಟಿಂಗ್ ಮಾಡ್ತಾ ಹೋಗೋದ್ರಿಂದ ಸೊ ಲೆಡ್ಜರ್ ಫೋಲಿಯೋ ಎಷ್ಟು ಪೇಜ್ ನಂಬರ್ ಇದೆ ಅನ್ನೋದನ್ನ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಲೆಡ್ಜರ್ ಫೋಲಿಯೋನ ಹಾಕೊಳ್ತಾ ಹೋಗ್ತೀವಿ. ದೆನ್ ಡೆಬಿಟ್ ಅಮೌಂಟ್ ಇನ್ ರುಪೀಸ್ ಕಾಲಮ್ ಅಂಡ್ ಕ್ರೆಡಿಟ್ ಅಮೌಂಟ್ ಇನ್ ರುಪೀಸ್ ಕಾಲಮ್. ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಸೊ ಇಷ್ಟು 5 ಕಾಲಮ್ಸ್ ಅನ್ನ ಯೂಸ್ ಮಾಡಬೇಕು. ಫಸ್ಟ್ ಕಾಲಮ್ serial number or date column, second one particulars column, and third one LF column. LF means ledger folio column. Then debit amount in rupees column. Then last one credit amount in rupees column.
ಸೊ ಈಗ ಜರ್ನಲ್ ಎಂಟ್ರೀಸ್ ಅನ್ನು ತಗೊಳ್ತಾ ಹೋಗೋದಾದ್ರೆ ಫಸ್ಟ್ ಸ್ಟೇಜ್ ಏನಿದೆ ನೋಡ್ಕೊಳ್ಳಿ, ಅಪ್ಲಿಕೇಶನ್ ಸ್ಟೇಜ್ ಇದೆ. ಸೊ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಆಗುತ್ತೆ. ಸೊ ಅಪ್ಲಿಕೇಶನ್ ಮನಿಯನ್ನ ರಿಸೀವ್ ತಗೊಂಡಿದ್ದಕ್ಕೆ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು share application account. In case question ಅಲ್ಲಿ equity share preference shares ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. 35,000 shares ಅಷ್ಟೇ ಕೊಟ್ಟಿದ್ದಾರೆ ಈ ಕ್ವಶನ್ ಅಲ್ಲಿ. ಇನ್ನು ಬೇರೆ ಕ್ವಶನ್ ಅಲ್ಲಿ ಏನಾದರೂ 35,000 equity shares 35,000 preference shares ಅಂತ ಹೇಳ್ಬಿಟ್ಟು ಆ ಶೇರ್ಸ್ ಟೈಪ್ ಅನ್ನ ಏನಾದರೂ ಅಲ್ಲಿ ಮೆನ್ಷನ್ ಮಾಡಿದ್ರೆ, ಸೊ ಶೇರ್ಸ್ ಅಲ್ಲಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ರೆ ಫಸ್ಟ್ ಒನ್ ಈಕ್ವಿಟಿ ಶೇರ್ಸ್ ಇದೆ, ಸೆಕೆಂಡ್ ಒನ್ ಪ್ರಿಫರೆನ್ಸ್ ಶೇರ್ಸ್. ಸೊ ಆ ರೀತಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಅವರು ಶೇರ್ಸ್ ನೇಮ್ ಅನ್ನು ಅಲ್ಲಿ ಕೊಟ್ಟಿದ್ರೆ ಇಲ್ಲಿ ಸೇರಿಸ್ಕೋಬೇಕು. ಟು ಶೇರ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅಲ್ಲಿ ಏನು ಮಾಡಬೇಕು, ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಆರ್ ಟು ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಂತ ಸೇರಿಸ್ಕೋಬೇಕಾಗುತ್ತೆ. ಸೊ ಎರಡು ನೀವು ಕೊಟ್ಟಿಲ್ಲ ಅಂದರೆ ಶೇರ್ಸ್ ಅಂತ ಅಷ್ಟೇ ಅಪ್ಲೈ ಮಾಡಿದ್ರೆ ಮುಗಿದ್ಬಿಡ್ತು. ದೆನ್ ಬೀಯಿಂಗ್, ಸೊ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಜರ್ನಲ್ ಎಂಟ್ರೀಸ್ ಅದನ್ನ ನಾವು ಇಲ್ಲಿ ಬೀಯಿಂಗ್ ಅಂತ ಹೇಳ್ಬಿಟ್ಟು ಬರಿತಾ ಹೋಗ್ತೀವಿ. ಸೊ ಇದನ್ನ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅನ್ನ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಗಿದ್ದಕ್ಕೆ ನಾವು ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಇರೋದು. So application money received being application money received on total number of shares ಎಷ್ಟು ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ತಗೋಬೇಕು. on 35,000 shares 35,000 shares at rupees ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಒಂದು ಶೇರ್ಸ್ಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು. 2 ಆನ್ ಅಪ್ಲಿಕೇಶನ್ ಅಂತ ಇದೆ. ಸೊ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ರಿಸೀವ್ಡ್ ಆಗಿರೋದು ಒಂದು ಶೇರ್ಸ್ಗೆ 2 rupees. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ 35,000 ಶೇರ್ಸ್ ಅಟ್ rupees 2 each. ಒಂದು ಶೇರ್ಗೆ 2 rupees. ಸೊ 2 rupees ಇರೋದ್ರಿಂದ ನಾವು ಇಲ್ಲಿ ಏನು ಮಾಡಬೇಕು, ಎರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 35,000 ಇಂಟು 2 35,000 into 2 total 35,000 into 2 70,000 70,000. ಸೊ ಇಷ್ಟು ಮಾಡಿದ್ರೆ ಫಸ್ಟ್ ಎಂಟ್ರಿ ಕಂಪ್ಲೀಟ್ ಆಯ್ತು. ಒಂದು ಲೈನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಫಸ್ಟ್ ಎಂಟ್ರಿ ಫುಲ್ ಕಂಪ್ಲೀಟ್ ಆಯ್ತು. ಸೊ ಫಸ್ಟ್ ಎಂಟ್ರಿ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಯಿತು. ಸೊ ಈಗ ರಿಸೀವ್ಡ್ ಆಗಿದ್ದು ಟೋಟಲ್ ಔಟರ್ ಕಾಲಮ್ ಅಲ್ಲಿ ತಗೊಂಡಿದ್ದು ಎಷ್ಟಿದೆ, 70,000 ಇದೆ. ಸೊ ಡೆಬಿಟ್ ಎಂಟ್ರಿ ಏನಿದೆ ಅದು ಡೆಬಿಟ್ ಕಾಲಮ್ ಅಲ್ಲಿ 70,000, ಕ್ರೆಡಿಟ್ ಎಂಟ್ರಿ ಅಪ್ಲಿಕೇಶನ್ ಇದೆ. ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ 70,000 ತಗೊಂಡು. ಸೊ ಈಗ ಅಪ್ಲಿಕೇಶನ್ ಮನಿ ಏನು ರಿಸೀವ್ಡ್ ಆಯ್ತಲ್ಲ, ಸೊ ಇದನ್ನ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಒಂದೊಂದು ಸ್ಟೇಜ್ಗೆ ಎರಡೆರಡು ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿ. ಸೊ ರಿಸೀವ್ಡ್ ಎಂಟ್ರಿ ಕಂಪ್ಲೀಟ್ ಆಯ್ತು. ದ ನೆಕ್ಸ್ಟ್ ಒನ್ ಟ್ರಾನ್ಸ್ಫರ್ ಎಂಟ್ರಿ. ಸೊ ಟ್ರಾನ್ಸ್ಫರ್ ಎಂಟ್ರಿ share application account data share application account data to share capital account. Share application account data to share capital account. ಸೊ ಮೇಲಿನ ಎಂಟ್ರಿಯಲ್ಲಿ ಶೇರ್ ಅಪ್ಲಿಕೇಶನ್ ಇರೋದು ಕ್ರೆಡಿಟ್ ಎಂಟ್ರಿ ಇರುತ್ತೆ. ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಸೆಕೆಂಡ್ ಜರ್ನಲ್ ಎಂಟ್ರಿ ಎಲ್ಲದು ಡೆಬಿಟ್ ಅಂತ ಹೇಳ್ಬಿಟ್ಟು ಬರೀಬೇಕು. ಸೊ ಅದಿಷ್ಟೇ ನೀವು ನೆನ್ಪಿಟ್ಕೊಂಡ್ಬಿಟ್ರೆ, ಒಂದು ಎಂಟ್ರಿ ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲ ಎಂಟ್ರೀಸ್ ಬರುತ್ತೆ. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಟು, ಎಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿದೆ ಈಗ ಶೇರ್ ಕ್ಯಾಪಿಟಲ್ ಅಕೌಂಟ್. ಹಾಗಾಗಿ ಬೀಯಿಂಗ್ ಅಲ್ಲಿ ಎರಡು ಸೇರಿಸ್ಬಿಟ್ಟು ಬೀಯಿಂಗ್ ಅನ್ನ ಬರೀಬೇಕು. ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಅಮೌಂಟ್ ಮೇಲಿನ ಜರ್ನಲ್ ಎಂಟ್ರಿಯಲ್ಲಿ ಕೊಟ್ಟಿರ್ತೀವಿ, ಸೇಮ್ ಅಮೌಂಟ್ ಅನ್ನ ಎಂಟ್ರಿ 70,000. ಸೊ ಫಸ್ಟ್ ಸ್ಟೇಜ್ ಕ್ಲಿಯರ್ ಆಯ್ತು, ಅಪ್ಲಿಕೇಶನ್ ಸ್ಟೇಜ್ ಎಲ್ಲ ಫುಲ್ ಕ್ಲಿಯರ್ ಆಯಿತು. ದೆನ್ ಅಲಾಟ್ಮೆಂಟ್ ಸ್ಟೇಜ್ ಇದೆ. ಅಲಾಟ್ಮೆಂಟ್ ಅಲ್ಲಿ ₹5 ಆನ್ ಅಲಾಟ್ಮೆಂಟ್ ಅಂತ ಇದೆ.
ಅಲಾಟ್ಮೆಂಟ್ ಸ್ಟೇಜಲ್ಲಿ 5 rupees ಹಂಗೆ ಶೇರ್ಸನ್ನು ರಿಸೀವ್ ಮಾಡ್ಕೊಳ್ತಾ ಹೋಗಿದ್ದಾರೆ, ಅಮೌಂಟನ್ನು ತೊಗೊಂಡಿದ್ದಾರೆ. ಸೊ ಒಂದು ಶೇರ್ಸ್ಗೆ 5 rupees. ಸೊ ಈಗ ಅಲಾಟ್ಮೆಂಟ್ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಅಂದರೆ ಫಸ್ಟ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಹೇಳ್ಬಿಟ್ಟು ತಗೋಬೇಕು. ಸೊ ಅಲಾಟ್ಮೆಂಟ್ ಮನಿ ಡ್ಯೂ ಆದಮೇಲೆ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅನ್ನು ಮಾಡಬೇಕು. ಸೊ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಹೇಳಿದಾಗ ಇಲ್ಲೇನು ಸೆಕೆಂಡ್ ಜರ್ನಲ್ ಎಂಟ್ರಿ ಇದೆಯಲ್ಲ ಇದೇ ಇರುತ್ತೆ. ಅಪ್ಲಿಕೇಶನ್ ತೆಗೆದುಬಿಟ್ಟು ಅಲಾಟ್ಮೆಂಟ್ ಅಂತ ಮಾಡಬೇಕು. ಶೇರ್ allotment account data to share capital account being allotment money due on total number of shares 35,000 ಇದೆ on 35,000 shares at rupees. So allotment stage ಅಲ್ಲಿ ಒಂದು ಶೇರ್ಸ್ಗೆ 5 rupees ಕಲೆಕ್ಟ್ ಮಾಡ್ಕೊಂಡಿದ್ದಾರೆ at rupees 5 each. ಒಂದು ಶೇರ್ಸ್ಗೆ 5 rupees ಗೆ ಮಲ್ಟಿಪ್ಲೈ ಮಾಡಿ ಕೊಡಬೇಕು. ಟೋಟಲ್ ನಂಬರ್ ಆಫ್ ಶೇರ್ಸ್ 35,000 into 5 rupees. ಸೊ ಇಂಟು 5 ಮಾಡಿಕೊಂಡ್ರೆ ಟೋಟಲ್ ನಮಗೆ ಆನ್ಸರ್ ಇಲ್ಲಿ ಬರೋದು 1,75,000. 1,75,000. ಗೊತ್ತಾಯ್ತಾ? ಅಲಾಟ್ಮೆಂಟ್ ಮನಿ ಡ್ಯೂ ಜರ್ನಲ್ ಎಂಟ್ರಿ ಸೆಕೆಂಡ್ ಇದೆಯಲ್ಲ ಅದೇ ಸೇಮ್ ಇರುತ್ತೆ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದಾದ್ಮೇಲೆ ಏನು ಮಾಡಬೇಕು? ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಕೋಬೇಕು. ರಿಸೀವ್ ಅಂತ ಹೇಳಿದಾಗ ಫಸ್ಟ್ ಜರ್ನಲ್ ಎಂಟ್ರಿ ಇದೆಯಲ್ಲ ಅದೇ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ನೆಕ್ಸ್ಟ್ ಎಂಟ್ರಿ ನೀವು ನೀಟಾಗಿ ಆರ್ಡರ್ ವೈಸ್ ಬರ್ಕೊಳ್ತಾ ಬನ್ನಿರಿ. Next, entry number 4, allotment money received. So, received journal entry, bank account data to share allotment account. So, being allotment money received. So last journal entry allotment money due ಅಂತ ಕೊಟ್ಟಿದ್ವಿ. allotment money due on 35,000 shares at rupees 5 each ಅಂತ ಕೊಟ್ಟಿದ್ವಿ. ಸೊ ಇಲ್ಲಿ ತಗೊಂಡಿರೋ ಡ್ಯೂ ಇರುವಂತ ಅಮೌಂಟ್ ಈಗ ರಿಸೀವ್ಡ್ ಆಗ್ತಾ ಇದೆ. ಸೊ ರಿಸೀವ್ಡ್ ಆಗಬೇಕಾಗಿರೋ ಅಮೌಂಟ್ ಟೋಟಲ್ 1,75,000. ಸೊ ಇಲ್ಲಿ ಏನು ಆನ್ಸರ್ ಇದೆ ಅದೇ ಅಮೌಂಟ್ ಅನ್ನು ಇಲ್ಲಿ ಕೊಡಬೇಕು. 1,75,000. ಒಂದು ಲೈನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಸೊ ಈಗ ಅಲಾಟ್ಮೆಂಟ್ ಸ್ಟೇಜ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರೋದು ನಮಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 3 ಈಚ್ ಅಂತ ಇದೆ. ಒಂದು ಶೇರ್ಸ್ಗೆ 3 rupees ಹಂಗೆ ಶೇರ್ಸನ್ನು ತಗೊಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡೋದು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನೆ ಡ್ಯೂ ಎಂಟ್ರಿ ಪಾಸ್ ಮಾಡಿ ನೆಕ್ಸ್ಟ್ ರಿಸೀವ್ಡ್ ಎಂಟ್ರಿ ಪಾಸ್ ಮಾಡಬೇಕು. ಸೊ ಡ್ಯೂ ಅಂತ ಹೇಳಿದಾಗ ಇದಿದೆಯಲ್ಲ ಥರ್ಡ್ ಜರ್ನಲ್ ಎಂಟ್ರಿ ಅದೇ ಬರುತ್ತೆ. ಶೇರ್ ಅಲಾಟ್ಮೆಂಟ್ ಅಂತ ಇದೆಯಲ್ಲ ಅದನ್ನ ಶೇರ್ ಕಾಲ್ಸ್ ಅಕೌಂಟ್ means share first and final call account data to share capital ಅಂತ ಹೇಳ್ಬಿಟ್ಟು ಎಂಟ್ರಿ ಪಾಸ್ ಮಾಡಬೇಕು. ಫಿಫ್ತ್ ಎಂಟ್ರಿ share first and final call account data to share capital account being first and final call. ಎರಡು ಸೇರಿಬಿಟ್ಟು ಕಾಲ್ಸ್ ಅಂತ ತಗೊಳ್ರಿ. ಕಾಲ್ಸ್ ಮನಿ ಡ್ಯೂ on say 35,000 shares at rupees 3 each. So calls
ಸ್ಟೇಜಲ್ಲಿ ಇರೋದು ಒಂದು ಶೇರ್ಸ್ಗೆ 3 rupees ಇದೆ. ಸೊ 3 ಈಚ್ ಅಂತ ತಗೊಂಡ್ರೆ ಸೊ ಈಗ ಎರಡನ್ನ ಮಲ್ಟಿಪ್ಲೈ ಮಾಡ್ಬೋದು. 35,000 ಇಂಟು 3 rupees. ಸೊ 35,000 ಇಂಟು 3 ಅಂದರೆ ನಮ್ಗೆ ಆನ್ಸರ್ ಬರೋದು 1,05,000. ದೆನ್ ಲಾಸ್ಟ್ ಜರ್ನಲ್ ಎಂಟ್ರಿ ಇಲ್ಲೇನು ಫಸ್ಟ್ ಆ್ಯಂಡ್ ಫೈನಲ್ ಫಾರ್ಮಲ್ಲಿ ಡ್ಯೂ ಇದೆಯಲ್ಲ ಇದನ್ನು ರಿಸೀವ್ ಮಾಡ್ಕೊಳ್ಳೋ ಅಂತ ಲಾಸ್ಟ್ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು. ಎಂಟ್ರಿ ನಂಬರ್ 6. ಸೊ ರಿಸೀವ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. Being calls money received. Calls money received. Calls money received ಅಂತ ಕೊಟ್ಬಿಟ್ಟು ಮೇನ್ ಅಮೌಂಟ್ ಏನು ಕೊಟ್ಟಿದ್ದೀವಲ್ಲ ಡ್ಯೂ ಅಮೌಂಟ್ ಸೇಮ್ ಅದೇ ಅಮೌಂಟ್ ರಿಸೀವ್ಡ್ ಆಗಿರುತ್ತೆ. ಸೇಮ್ ಅಮೌಂಟನ್ನು ಎಂಟ್ರಿ ತಗೊಳ್ಳಿ. ಸೊ ಇಷ್ಟು ಮಾಡಿಬಿಟ್ಟು ಅಕೌಂಟ್ ಕ್ಲೋಸ್ ಮಾಡಿದ್ರೆ ಜರ್ನಲ್ ಎಂಟ್ರೀಸ್ ಕಾಲಮನ್ನು ಕ್ಲೋಸ್ ಮಾಡಿದ್ರೆ ಮುಗಿತು. ಮತ್ತೇನು ಟೋಟಲನ್ನು ಬರೆಯೋದಿಲ್ಲ. ಸೊ ಇಷ್ಟು ಜರ್ನಲ್ ಎಂಟ್ರಿಗೆ 6 ಮಾರ್ಕ್ಸ್ ಇರುತ್ತೆ. ಇನ್ ಕೇಸ್ ಕ್ವಶನಲ್ಲಿ ಏನಾದರೂ ಜರ್ನಲ್ ಎಂಟ್ರೀಸ್ ಅಟ್ ದಿ ಸ್ಟೇಜ್ ಆಫ್ ಅಲಾಟ್ಮೆಂಟ್ ಅಂತ ಕೊಟ್ಟರೆ ಸೊ ಅಲಾಟ್ಮೆಂಟ್ ಸ್ಟೇಜ್ವರೆಗೂ ಅಷ್ಟೇ ನೀವು ಜರ್ನಲ್ ಎಂಟ್ರೀಸನ್ನು ಮಾಡಿ ಅಂತ ಕೊಟ್ಟರೆ ಅಲಾಟ್ಮೆಂಟ್ ಸ್ಟೇಜ್ವರೆಗೂ ಮಾತ್ರ ನೀವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕು. ಸೊ ಎಲ್ಲ ಜರ್ನಲ್ ಎಂಟ್ರೀಸನ್ನು ಮಾಡಿ ಅಂತಂದರೆ 6 ಜರ್ನಲ್ ಎಂಟ್ರೀಸನ್ನು ಬರೀತಾ ಹೋಗಬೇಕು. ಸೊ ಗೊತ್ತಾಯ್ತಾ? ಸೊ ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಕ್ವಶನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಸೆಕೆಂಡ್ ಪ್ರಾಬ್ಲಮ್ ಇದೆಯಲ್ಲ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ಬಿಟ್ಟು ನೆಕ್ಸ್ಟು ಇಶ್ಯೂ ಆಫ್ ದಿ ಶೇರ್ಸ್ ಅಟ್ ಎ ಪ್ರೀಮಿಯಂ ಸ್ಟೇಜ್ ಬರುತ್ತೆ. ಪ್ರೀಮಿಯಮ್ ಇದೆ, ಕಾಲ್ಸ್ ಇನ್ ಅರಿಯರ್ಸ್ ಇದೆ, ಕಾಲ್ಸ್ ಇನ್ ಅಡ್ವಾನ್ಸಸ್ ಇದೆ, ಇನ್ನು ಡಿಸ್ಕೌಂಟ್ ಸ್ಟೇಜ್ ಅಂತ ಇದೆ. ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.